ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ವ್ಯೂಸ್ ಬಗ್ಗೆ ಮಾತಾಡಲೇಬೇಕು ಅಂದರೆ ನಾನು ಈ ವಿಡಿಯೋ ಮಾಡ್ತಿರೋಂಥ ಟೈಮು ಸುಮಾರು ಒಂದು 6ರಿಂದ 6 ಕಾಲ ಆಗಿರ್ಬೋದೇನೋ. ಈಗ ದರ್ಶನ್ ಅವರ ಅಭಿಮಾನಿಗಳು ಹೋಗಿ ನೋಡ್ತಾರೆ, ಅದರಲ್ಲಂತೂ ಎರಡು ಮಾತಿಲ್ಲ ಆಯಿತಾ. ಅದ್ರ ಹೊರಗಡೆ ಆಡಿಯನ್ಸ್ ಬಂದು ನೋಡ್ಬೇಕಲ್ಲ, ಹೊರಗಡೆ ಆಡಿಯನ್ಸ್ ಈ ನನ್ನ ಚಾನಲ್ಲು ಇಲ್ಲಿವರೆಗೆ ಬಂದು ನಿಂತಿದೆ, ನಾನು ಇನ್ನೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ದರ್ಶನ್ ಅವರ ಅಭಿಮಾನಿಗಳೇ ನಿಜಕ್ಕೂ ಕಾರಣ. ಬಂದ್ರಾ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕಲ್ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು ಅಂತ ವಿಡಿಯೋದ ಗ್ಲಿಮ್ಸ್ ಸ್ಟಾರ್ಟ್ ಆಗುತ್ತೆ. ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡಿರುವಂಥ, ಜೆ ಜಯಮ್ಮ ಅನ್ನೋರು ಪ್ರೊಡ್ಯೂಸ್ ಮಾಡಿರುವಂಥ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಫಸ್ಟ್ ಗ್ಲಿಮ್ಸ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ಕನ್ನಡ ಜನಗಳಿಗೆ ರಂಜಿಸ್ತೀರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಜಕ್ಕೂ ತುಂಬ ವ್ಯೂಸ್ ಕಮ್ಮಿ ಆಗ್ತಿದೆ. ನಿಜಕ್ಕೂ ಇದು ಅಭಿಮಾನಿಗಳೇ ಕಾರಣ. ವ್ಯೂಸು ಕಮ್ಮಿ ಆಗ್ತಿದೆ. ಯಾಕೆ ಕಮ್ಮಿ ಆಗ್ತಿದೆ ಹೋಗಿ ನೋಡಿ, ಬೇಗ ಒಂಚೂರು ವ್ಯೂಸ್ ಜಾಸ್ತಿ ಮಾಡಿ. ನಿಜಕ್ಕೂ ವ್ಯೂಸ್ ಕಮ್ಮಿ ಆಗೋಕ್ಕೆ ನಿಜವಾಗ್ಲೂ ಅಭಿಮಾನಿಗಳೇ ಕಾರಣ. ಏನಕ್ಕೆ ಅಂತ ನೀವು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೂ ಇವರು ಪ್ರೇಮ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಸಿನಿಮಾ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅರ್ಧಕ್ಕೆ ಏನಾದ್ರು ಕೈ ಬಿಟ್ಟಿದ್ದಾರೆ, ಏನು ಕತೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಣ. ಈ ಸಿನಿಮಾದ ಫಸ್ಟ್ ಗ್ಲಿಮ್ಸ್ದು ಒಂದು ಸಣ್ಣ ರಿಯಾಕ್ಷನ್ ಕೊಡೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದಿದ್ದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಈಗ ಗ್ಲಿಮ್ಸ್ತ ಶುರು ಮಾಡೋಣ. ಯಾರು ಗುರು ಅದು ಸಿನಿಮಾಟೋಗ್ರಫಿ ಅದನ್ನ ಏನಂತಾರೆ ಅಂದರೆ ರೋಬೋಟಿಕ್ ಸಿನಿಮಾಟೋಗ್ರಫಿ ಅಂತಾರೆ. ಸಾಕತ್ತಾಗಿ ಸಿನಿಮಾಟೋಗ್ರಫಿ ಮಾಡೋರ ಹೆಸರು ಬಂದು ಸುಧಾಕರ್ ಎಸ್ ರಾಜು ಅಂತ. ನಾನು ಕೇಳ್ತಾ ಇರತಕ್ಕದ್ದು ಫಸ್ಟ್ ಟೈಮ್ ಆ ಸಿನಿಮಾಟೋಗ್ರಫಿ ಹೆಸರು. ಅದು ಚಿಂದಿ ಸಿನಿಮಾಟೋಗ್ರಫಿ, ಆ ಕಲರ್ ಗ್ರೇಡಿಂಗು, ಆ ಲೈಟಿಂಗ್ಸು, ಸುತ್ತ ಕ್ರಿಯೇಟ್ ಮಾಡಿರೋಂಥ ಆ್ಯಂಬಿಯೆಂಟು ಸಾಕತ್ತಾಗಿತ್ತು. ಆಲ್ರೆಡಿ ಇದು ಸಿನಿಮಾದ ಶೂಟಿಂಗ್ ಶುರುವಾಗಿಲ್ಲ ಗುರು. ಅಷ್ಟು ವಿಡಿಯೋದಲ್ಲಿ ಹೇಳಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಬರೀ ಗ್ಲಿಮ್ಸ್ಗೆ ಅಂತಲೇ ಈ ರೀತಿ ಶೂಟ್ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿತ್ತು. ಆ ಡೈಲಾಗಿಗೂ ಆ BGM ದೇವರು ನನಗೆ ಒನ್ ಆಫ್ ದಿ ಮೋಸ್ಟ್ ಕನ್ನಡ ಇಂಡಸ್ಟ್ರಿಲಿ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಇದ್ದಾರೆ ಅಂದರೆ ಅಜಿನೀತ್ ಲೋಕನಾಥ್. ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ. ಅದ್ದೂರಿ ಮ್ಯೂಸಿಕ್ ಕೊಡ್ತಾರೆ ಗುರು. ಅವ್ರು ಬಿಟ್ಟರೆ ಇನ್ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮ್ಯೂಸಿಕ್ ಕೊಡ್ತಾರೆ. ಯಾವ ಸಿನಿಮಾದಲ್ಲೇ ಆಗಲಿ, ಅವ್ರು ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಇದೆ ಅಂದ್ಬಿಟ್ರೆ ಸಾಕು, ಆ ಸಿನಿಮಾ ಮ್ಯೂಸಿಕಲ್ಲಿ ಏನೂ ಎಡವಿಲ್ಲ ಅಂತ ಅನಿಸ್ಬಿಡುತ್ತೆ. ಇನ್ನು ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ವ್ಯೂಸ್ ಬಗ್ಗೆ ಮಾತಾಡಲೇಬೇಕು ಅಂದರೆ ನಾನು ಈ ವಿಡಿಯೋ ಮಾಡ್ತಿರೋಂಥ ಟೈಮು ಸುಮಾರು ಒಂದು 6ರಿಂದ 6 ಕಾಲ ಆಗಿರ್ಬೋದೇನೋ. ಆ ಚಾನಲಲ್ಲಿ ಬರೀ 2-2.5 ಲಕ್ಷ ಅಷ್ಟೇ ವ್ಯೂಸ್ ಆಗಿರೋದು. ಅಷ್ಟೇ ವ್ಯೂಸ್ ಅಷ್ಟು ಕಮ್ಮಿ ವ್ಯೂಸ್ ಆಗಿದೆ. ಹೋಗಿ ನೋಡಿ ಒಂದು ಸ್ವಲ್ಪ ಜಾಸ್ತಿ ಆಗಿ ಅಟ್ಲೀಸ್ಟ್ ಒಂದು ಮಿಲಿಯನಾರು ಆಗಲಿ ಫಸ್ಟ್ ಗ್ಲಿಮ್ಸು. ಬಟ್ ಏನಾಗ್ತಿದೆ ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಸ್ವತಃ ಡೌನ್ಲೋಡ್ ಮಾಡಿಕೊಂಡು ಅವರವರ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕೊಳ್ತಾ ಇದ್ದಾರೆ, ಹ್ಯಾಪಿ ಬರ್ತಡೇ ಬಾಸ್, ಹ್ಯಾಪಿ ಬರ್ತಡೇ ಬಾಸ್ ಅಂತ. ಈಗ ದರ್ಶನ್ ಅವರ ಅಭಿಮಾನಿಗಳು ಹೋಗಿ ನೋಡ್ತಾರೆ, ಅದರಲ್ಲಂತೂ ಎರಡು ಮಾತಿಲ್ಲ ಆಯಿತಾ. ಅದ್ರ ಹೊರಗಡೆ ಆಡಿಯನ್ಸ್ ಬಂದು ನೋಡ್ಬೇಕಲ್ಲ. ಹೊರಗಡೆ ಆಡಿಯನ್ಸ್ ಅಂದರೆ ಅವ್ರಿಗೂ ದರ್ಶನ್ ಅವ್ರಿಗೂ ಅಭಿಮಾನಿಗಳಲ್ಲ, ಯಶ್ ಅವ್ರಿಗೂ ಅಭಿಮಾನಿಗಳದು ಅಲ್ಲ, ಯಾರಿಗೂ ಅಭಿಮಾನಿಗಳಲ್ಲ. ಒಳ್ಳೆ ಸಿನಿಮಾ ಬಂದರೆ ಅವ್ರು ನೋಡ್ತಾರೆ. ಅಂತಹ ಒಬ್ಬ ಪ್ರೇಕ್ಷಕರಿಗೆ ನಾವೇನು ಮಾಡಬೇಕು ಅಂದರೆ ಹೋಗಿ ಲಿಂಕ್ ಹಾಕಿ ನೋಡ್ಬೇಕು. ಆ ರೀತಿ ಮಾಡಬೇಕು. ದಯವಿಟ್ಟು ಯಾರೋ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಕ್ಕೆ ಹೋಗ್ಬೇಡಿ. ಒಂದು 3-4 ದಿನ, ಒಂದು ಅವರ್, ಒಂದು ದಿನ ಆದಮೇಲೆ ಬೇಕಾದ್ರೆ ರೀಲ್ಸ್ನಲ್ಲಿ ಅಪ್ಲೋಡ್ ಮಾಡಿ, ತೊಂದರೆ ಏನಿಲ್ಲ. ಆದರೂ ಅದ್ದೂರಿಯಾಗಿತ್ತು. ಆ ಸಿನಿಮಾಟೋಗ್ರಫಿನೇ ಆಗಲಿ, ಅಲ್ಲಿ ಕೊಟ್ಟಿರುವಂಥ ಡೈಲಾಗ್ಗಳೇ ಆಗಲಿ, ಡೈರೆಕ್ಷನ್ ಬಗ್ಗೆ ಏನೂ ಇನ್ನೂ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಆ ಸಿನಿಮಾದ ಒಂದು ಫಸ್ಟ್ ಗ್ಲಿಮ್ಸ್ ಅಷ್ಟೇ ಬಿಟ್ಟಿರೋದು. ಕತೆ ಹಿಂಗಿರುತ್ತೆ ಅಂತ ನಾವು ಏನೂ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಇದು ಪಕ್ಕ ಹೇಳ್ತೀನಿ, ಇದು ಒಬ್ಬ ಗ್ಯಾಂಗ್ಸ್ಟರ್ನ ಸಿನಿಮಾ. ಪ್ರೇಮ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ದರ್ಶನ್ ಅವರು. ಯಾಕೆ ಶೂಟಿಂಗ್ ಶುರು ಮಾಡೋಕ್ಕೆ ಲೇಟ್ ಮಾಡಿದ್ದಾರೆ ಅಂದರೆ ಅವರು KDಯಲ್ಲಿ ಬಿಸಿ ಆಗಿದ್ದಾರೆ ಪ್ರೇಮ್ ಅವರು. ಅದಕ್ಕೆ ದರ್ಶನ್ ಅವರು ಡೆವಿಲ್ ಸಿನಿಮಾವನ್ನು ಶೂಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಅದೇ, ಇನ್ನೇನು ಕಾರಣ ಇಲ್ಲ. ಅವರು ಇನ್ನೂ KD ಶೂಟಿಂಗ್ ಇದೆ, ಸಾಕಷ್ಟು ಸಿನಿಮಾಗಳು ಅವರು ಇನ್ನೂ ಶೂಟ್ ಮಾಡಬೇಕಾಗಿದೆ. ಡೆವಿಲ್ ಮುಗಿದ್ಮೇಲೆ ನನ್ನ ಪ್ರಕಾರ ಅಷ್ಟೊತ್ತಿಗೆ KD ರಿಲೀಸ್ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ಪ್ರೇಮ್ ಅವ್ರ ಜೊತೆನೂ ಸಿನಿಮಾ ಮಾಡ್ತಾರೆ. ಈ ವಿಡಿಯೋದಲ್ಲಿ ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿದ್ದೆ. ನನ್ನ ಚಾನಲ್ಲು ಇಲ್ಲಿವರೆಗೆ ಬಂದು ನಿಂತಿದೆ, ನಾನು ಇನ್ನೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ದರ್ಶನ್ ಅವರ ಅಭಿಮಾನಿಗಳೇ ನಿಜಕ್ಕೂ ಕಾರಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕಲ್ ಡಿಜಿಟಲ್ ಮೀಡಿಯಾ. ಇದು ನವನವೀನ ಜೀವನ.